ಮಕ್ಕಳಿಲ್ಲದವರು ಮಕ್ಕಳಿಗಾಗಿ ಈ ದೇವಿಯ ಬಳಿ ಬಂದು ಬೇಡಿದ ಮೇಲೆ ಅದೆಷ್ಟೋ ಲಕ್ಷಾಂತರ ಮಂದಿಗೆ ಮಕ್ಕಳನ್ನ ಕರುಣಿಸಿದ ಆ ಮಹಾತಾಯಿ ಯಾರಂತ ನಿಮ್ಗೆ ಗೊತ್ತಾ? ಅವಳೇ ಕರಾವಳಿಗರ ಶಕ್ತಿ, ಹಲವು ಮಕ್ಕಳ ತಾಯಿ ಕೋಟ ಅಮೃತೇಶ್ವರಿ. ಇಲ್ಲಿರುವ ಲಿಂಗಗಳು ಶಿವಲಿಂಗವಲ್ಲ, ಬದಲಿಗೆ ಈ ಅಮೃತೇಶ್ವರಿ ತಾಯಿಯ ಮಕ್ಕಳನ್ನೋ ವಿಷಯ ನಿಮ್ಗೆ ಗೊತ್ತಾ? ಇಲ್ಲಿ ಹೊಸ ಲಿಂಗಗಳು ಉದ್ಭವವಾಗುವುದು ಮಾತ್ರವಲ್ಲದೆ ಎಲ್ಲಾ ಲಿಂಗಗಳು ಬೆಳೆಯುತ್ತಲೇ ಇದೆ. ಕೋಟ ಅಮೃತೇಶ್ವರಿಯನ್ನ ನಂಬಿದ ಮೇಲೆ ಮಕ್ಕಳಾದ ಸಾವಿರಾರು ಉದಾಹರಣೆಗಳು ಕಣ್ಣೆದುರಿಗಿದೆ. ಅತಿಪ್ರಭೆ ಮತ್ತು ಅವಳ ಮಗ ಬಹುಸುತ ಕಾಶಿ ಯಾತ್ರೆಗೆ ಹೋಗುವಾಗ ರಾವಣನ ತಂಗಿ ಶೂರ್ಪನಖಿಗೆ ಬಹುಸುತನ ಮೇಲೆ ಮೋಹವಾಗಿ ಆತನನ್ನ ಮದುವೆಯಾಗಲು ಕೇಳಿದಾಗ ಮದುವೆಗೆ ಒಪ್ಪಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆತನನ್ನ ಕೊಂದೇ ಹಾಕುತ್ತಾಳೆ. ಆದರೆ ಆ ಸ್ಥಳದಲ್ಲಿ ಕುಂಭಮುಖಿ ಎನ್ನುವ ರಾಕ್ಷಸಿ ಅಲ್ಲಿಗೆ ಬಂದು ಜೀವ ಉಳಿಸಲು ಪ್ರಯತ್ನಿಸುತ್ತಿರುತ್ತಾಳೆ. ತನ್ನ ಮಗನನ್ನು ಕುಂಭಮುಖಿಯೇ ಕೊಂದಿರಬಹುದು ಎಂದು ತಿಳಿದು ನೀನು ಭಂಜೆಯಾಗು ಎಂದು ಅತಿಪ್ರಭೆಯು ಶಾಪ ಕೊಡುತ್ತಾಳೆ. ನಂತರ ನಿಜ ವಿಷಯವನ್ನ ತಿಳಿದ ಅತಿಪ್ರಭೆಯು ಶೂರ್ಪನಖಿಯ ಬಳಿ ಹೋಗಿ ನೀನು ಇನ್ನೊಮ್ಮೆ ಯಾರಾದರೂ ಪುರುಷನನ್ನು ಮೋಹಿಸಿದರೆ ಅವನಿಂದಲೇ ನಿನ್ನ ಇಡೀ ವಂಶ ಸರ್ವನಾಶವಾಗಲಿ ಎಂದು ಶಾಪ ಕೊಡ್ತಾಳೆ. ಅತಿಪ್ರಭೆಯ ಶಾಪದಿಂದ ಭಂಜೆಯಾಗಿದ್ದ ಕುಂಭಮುಖಿಯು ಶುಕ್ರಾಚಾರ್ಯರ ಸಲಹೆಯಂತೆ ತಾಯಿ ಅಮೃತೇಶ್ವರಿಯ ಕುರಿತು ಘೋರ ತಪಸ್ಸನ್ನಾಚರಿಸ್ತಾಳೆ. ಆದರೆ ಕುಂಭಮುಖಿಯು ಒಳ್ಳೆಯವಳಾಗಿದ್ದರೂ ಹಲವು ರಾಕ್ಷಸ ಮಕ್ಕಳು ಹುಟ್ಟಿದರೆ ಲೋಕಕ್ಕೆ ಕಂಟಕವಾಗಬಹುದು ಎಂದು ಹೆದರಿ ದೇವತೆಗಳು ಸರಸ್ವತಿಯ ಬಳಿ ಬೇಡಿ ಕುಂಭಮುಖಿಯ ನಾಲಿಗೆಯಲ್ಲಿ ಕುಳಿತುಕೊಳ್ಳುವಂತೆ ಮಾಡ್ತಾರೆ. ವರ ಕೇಳುವಾಗ ನನಗೆ ಹಲವು ಮಕ್ಕಳಾಗಲಿ ಅಂತ ಕೇಳೋ ಬದಲು ನಿನಗೆ ಹಲವು ಮಕ್ಕಳಾಗಲಿ ಅಂತ ಕೇಳ್ತಾಳೆ. ಅವತ್ತು ಕೇಳಿದ ಆ ಒಂದು ವರದಿಂದ ತಾಯಿ ಅಮೃತೇಶ್ವರಿಗೆ ಲೆಕ್ಕ ಮಾಡಲಾಗದಷ್ಟು ಮಕ್ಕಳು ಹುಟ್ಟುತ್ತಲೇ ಇದ್ದಾರೆ. ಇವೆಲ್ಲವೂ ತಾಯಿಯ ಮಕ್ಕಳಾಗಿದ್ದು ಈ ಮಕ್ಕಳಿಗೆ ಎಣ್ಣೆಯನ್ನ ಉದ್ದಿ ತಂಪಾಗಿಸಿದರೆ ಅವರಿಗೂ ಪುಣ್ಯ ಪ್ರಾಪ್ತಿಯಾಗಿ ಮಕ್ಕಳಾಗುತ್ತೆ ಎನ್ನುವ ಅಗಾಧವಾದ ನಂಬಿಕೆ ಇದೆ. ಹೊರ ರಾಜ್ಯ ಮತ್ತು ಹೊರ ದೇಶಗಳಿಂದಲೂ ಬಂದವರಿಗೆ ಮಕ್ಕಳಾದ ಅದೆಷ್ಟೋ ಉದಾಹರಣೆಗಳಿವೆ. ದೇವಾಲಯದ ಒಳಭಾಗದಲ್ಲಿ ದೇವಿಯ ಇನ್ನೊಂದು ರೂಪ ಮಾರಿಕಾಂಬಿಕೆಯ ಸನ್ನಿಧಿ ಇದ್ದು ಭೂತ ಪೇತ ತಂತ್ರ ಮಂತ್ರಗಳೆಲ್ಲವನ್ನ ಹೊಡೆದೋಡಿಸುವ ಶಕ್ತಿ ಈ ಮಾರಿಯಮ್ಮನಿಗಿದೆ. ಹೊರಗಡೆ ರಕ್ತೇಶ್ವರಿ, ಬೊಬ್ಬರ್ಯ, ಉಮಾಲ್ತಿ, ಚಿಕ್ಕು, ನಂದಿಯು ನೆಲೆಸಿದ್ದಾರೆ. ದೇವಾಲಯದ ಹಿಂದೆ ವೀರಭದ್ರ ದೇವರಿದ್ದರೆ ಇನ್ನೊಂದು ಕಡೆ ನಾಗದೇವರ ಸಾನ್ನಿಧ್ಯವೂ ಇದೆ. ಉಡುಪಿ ಜಿಲ್ಲೆಯ ಕೋಟ ಎಂಬಲ್ಲಿ ಈ ತಾಯಿಯ ಕ್ಷೇತ್ರವಿದ್ದು ಅಮೃತೇಶ್ವರಿಯನ್ನ ಒಮ್ಮೆ ನಂಬಿ ನೋಡಿ, ತಾಯಿಯ ಶಕ್ತಿ ನಿಮ್ಗೆ ತಿಳಿಯುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನ ತಪ್ಪದೆ ಫಾಲೋ ಮಾಡಿ.